ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಮೊನ್ನೆ ಬುಧವಾರ ಅಂತಂದರೆ ಜೂನ್ 3, 2026ರಂದು ಬೆಳಗಿನ ಜಾವ ಹೆಚ್ಚು ಕಡಿಮೆ 6 ಗಂಟೆಯ ಆಸುಪಾಸು ಒಂದು ಬಿಲ್ಡಿಂಗ್ಗೆ ಬೆಂಕಿ ಹತ್ಕೊಂಡು ಬಿಡುತ್ತೆ. ಬಿಲ್ಡಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೋಟೆಲ್ ಒಂದಕ್ಕೆ ಬೆಂಕಿ ಹತ್ಕೊಂಡು ಬಿಡುತ್ತೆ. ಆ ಬೆಂಕಿಯಲ್ಲಿ 21 ಜನ ಸಹಜೀವ ದಹನವಾಗಿ ಬಿಡ್ತಾರೆ. ಅಂತಂದರೆ 21 ಜನ ಸುಟ್ಟು ಸಾವನ್ನಪ್ಪಿ ಬಿಡ್ತಾರೆ. 40 ಜನರನ್ನು ರಕ್ಷಣೆ ಮಾಡಲಾಗುತ್ತೆ, ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಈಗ ಒಂದು ರೀತಿಯಲ್ಲಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಕಂಡು ಬಿಟ್ಟಿದೆ. ಸಾವಿನ ಸಂಖ್ಯೆ ಏರಿಕೆ ಆಗೋದಿಲ್ಲ ಅನ್ನುವಂಥ ಭರವಸೆ ಇದೀಗ ಉಟ್ಕೊಂಡು ಬಿಟ್ಟಿದೆ. ಅಂದ ಹಾಗೆ ಒಂದೇ ಕುಟುಂಬದ 8 ಜನ ಈ ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ನಿಜಕ್ಕೂ ಇದನ್ನು ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದೇ ಕುಟುಂಬದ 8 ಜನ ಈ ರೀತಿಯಾಗಿ ಒಂದು ಯಾವುದೋ ಆಸ್ಪತ್ರೆಗೆ ತಮ್ಮ ಹಿರಿಯ ಜೀವವನ್ನು ಅಡ್ಮಿಟ್ ಮಾಡಿರೋ ಕಾರಣಕ್ಕೆ ಅವರ ಜೊತೆಗೆ ಇರಬೇಕು, ಅವರನ್ನು ನೋಡ್ಕೋಬೇಕು ಅಂತೇಳಿ ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಡುತ್ತೆ. ಅಂತಂದ್ರೆ ಒಂದೇ ಕುಟುಂಬದ 8 ಜನರನ್ನ ಕಳೆದುಕೊಂಡು ಆ ಹಿರಿಯ ಜೀವ ಅದು ಹೇಗೆ ಬದುಕಬಹುದು, ಅದರಲ್ಲೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಈ ರೀತಿಯಾದಂಥ ದುರಂತವನ್ನ ಕೇಳಿಬಿಟ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ನೋವಾಗಿ ಬಿಡುತ್ತೆ. ಇಂತಹ ಪರಿಸ್ಥಿತಿ ಯಾವ ಕುಟುಂಬಕ್ಕೂ ಬೇಡ, ಯಾರಿಗೂ ಬೇಡ ಅಂತೇಳಿ ಸಹಜವಾಗಿ ಒಂದು ಕ್ಷಣ ಅನ್ಸೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಅಂದ ಹಾಗೆ ಸಾವನ್ನಪ್ಪಿದಂಥವ್ರು ಯಾರು, ಯಾವ ಕಾರಣಕ್ಕೆ ದೆಹಲಿಗೆ ಹೋಗಿದ್ರು, ದೆಹಲಿಯಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂಥ ಆ ಹಿರಿಯ ಜೀವ ಯಾರು, ಈಗ ಮರಣೋತ್ತರ ಪರೀಕ್ಷೆ ಅಂತದೆಲ್ಲವೂ ಕೂಡ ಆದ ಬಳಿಕ ವಾತಾವರಣ ಹೇಗಿದೆ, ಆ ಹೋಟೆಲ್ ಮಾಲೀಕ ಮಾಡಿದಂಥ ಎಡವಟ್ಟೇನು, ಅಲ್ಲಿ ಯಾವ ರೀತಿಯಾದಂಥ ಒಂದು ಕಾನೂನು ಬಾಹಿರವಾದಂಥ ಚಟುವಟಿಕೆ ನಡೆಸ್ತಾ ಇದ್ರು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಅಂದ ಹಾಗೆ ಆರಂಭದಲ್ಲಿ ಅಂದ್ರೆ ಕಳೆದ 2 ದಿನದ ಹಿಂದೆ ಅಂದ್ರೆ ಬುಧವಾರ ಆದಂಥ ದುರಂತ ಇದು. ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಏನೇನೆಲ್ಲ ಮಾಹಿತಿಗಳಿತ್ತು ಆ ವಿಚಾರವನ್ನ ಕಳೆದ 2 ದಿನಗಳ ಹಿಂದೆನೆ ಆ ಒಂದು ವಿಷಯವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೆ. ಇದೀಗ ಮುಂದುವರೆದು ಒಂದೇ ಕುಟುಂಬದ 8 ಜನರು ಸಾವನ್ನಪ್ಪಿದ್ದಾರೆ. ಆ ಕುರಿತಾಗಿ ಏನಿದು ಪ್ರಕರಣ ಅಂತೇಳಿ ಗಮನಿಸ್ತಾ ಹೋಗೋಣ. ಜೊತೆಗೆ ಈ ಒಂದು ದುರಂತ ಎಲ್ಲಿ ನಡೆದಿತ್ತು ಏನು ಅಂತೇಳಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಆರಂಭದಲ್ಲಿ ಮೆಲ್ಕಾಗ್ತಾ ಹೋಗೋಣ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ದುರಂತ ಜೂನ್ 3ನೇ ತಾರೀಕು ದೆಹಲಿಯ ಮಾಳವಿಯ ನಗರದ ಫ್ಲೋರಿಸ್ಟೇ ಹೋಟೆಲ್ನಲ್ಲಿ ಸಂಭವಿಸಿದಂತ ಭೀಕರ ದುರಂತ. ಸ್ನೇಹಿತರೆ, ಈ ಒಂದು ದುರಂತದಲ್ಲಿ ಒಟ್ಟು 21 ಜನ ಸಾವನ್ನಪ್ಪಿ ಬಿಟ್ಟಿದ್ರು. ಆ ಪೈಕಿ ವಿದೇಶಿಗರು ಕೂಡ ಇಲ್ಲಿ ಇದ್ದಾರೆ. ಜೊತೆಗೆ ನಮ್ಮ ದೇಶದವರು, ಅದರಲ್ಲೂ ಕೂಡ ಬೆಂಗಳೂರಿನವರು ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಒಂದೇ ಕುಟುಂಬದ 8 ಜನ ಮೂಲತಃ ರಾಜಸ್ಥಾನ್ ಮತ್ತು ಬೆಂಗಳೂರು ಮೂಲದವರು. ಸ್ನೇಹಿತರೆ, ಅಂದ ಹಾಗೆ ಕುಟುಂಬದ ಹಿರಿಯರಾದ ರಾಧೇಶ್ಯಾಮ್ ಅಗರ್ವಾಲ್ ಅನ್ನುವಂತ ವ್ಯಕ್ತಿ ಶ್ವಾಸಕೋಶ ಸಂಬಂಧಿತ ಗಂಭೀರ ಅನಾರೋಗ್ಯದಿಂದ ಸಾಕೇತ್ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಅವರನ್ನ ನೋಡಲು ಹಾಗೂ ಕುಟುಂಬದವರ ಜೊತೆ ಸಮಯ ಕಳೆಯಲು ಬೆಂಗಳೂರಿನಿಂದ ಮತ್ತು ರಾಜಸ್ಥಾನದಿಂದ ಸಂಬಂಧಿಕರು ದೆಹಲಿಗೆ ಬಂದಿರ್ತಾರೆ. ಈ ಪೈಕಿ 8 ಜನಗಳು ಸಾವನ್ನಪ್ಪಿ ಬಿಟ್ಟಿದ್ದಾರೆ. 8 ಜನರ ಸಾವನ್ನಪ್ಪಿರುವಂತವರ ಪೈಕಿ ಅವರ ವಿವರವನ್ನ ಗಮನಿಸೋದಾದ್ರೆ ವಿವೇಕ್ ಅಗರ್ವಾಲ್ ಅಂತ ಹೇಳಿ ಚಾರ್ಟೆಡ್ ಅಕೌಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಇನ್ನು ಅವರ ಪತ್ನಿ ಆಗಿರುವಂತ ತರ್ಜಿನಿ ಅಗರ್ವಾಲ್, ಅದೇ ರೀತಿಯಾಗಿ ಇಬ್ಬರು ಪುತ್ರಿಯರು ಕೂಡ ಈ ಒಂದು ಸಂದರ್ಭದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ, ಜೀವಿಶಾ ಮತ್ತು ವಾರ್ಯ ಅಂತೇಳಿ. ಇನ್ನು ವಿವೇಕ್ ಅವರ ತಾಯಿ ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ, ಅಶೋಕ್ ಅಗರ್ವಾಲ್ ಮತ್ತು ಕಮಲಾ ಅಗರ್ವಾಲ್. ಇನ್ನು ಮತ್ತೊಬ್ಬ ಸಂಬಂಧಿ ಆಗಿರುವಂತ ಜವೇರಿ ಅಥವಾ ಜಿಮ್ರಿ ಅಗರ್ವಾಲ್ ಅಂತೇಳಿ ಗುರುತಿಸಲಾಗಿರುವಂತದ್ದು. ಒಟ್ಟು ಈ ಪೈಕಿ 8 ಜನರು ಸಾವನ್ನಪ್ಪಿರುವಂತಹ ದುರಂತ ನಡೆದು ಹೋಗಿಬಿಟ್ಟಿದೆ. ಫ್ಲೋರಿಸ್ಟೇ B&B ಹೋಟೆಲ್ನಲ್ಲಿ ಇವರೆಲ್ಲರೂ ಕೂಡ ಬಂದು ತಂಗಿದ್ರು. ಬೆಳಗ್ಗೆ ಬೆಂಕಿ ಕಾಣಿಸಿಕೊಂಡು ಕೆಲವೇ ನಿಮಿಷದಲ್ಲಿ ಹೊಗೆ ಮತ್ತು ಜ್ವಾಲೆಗಳು ಕಟ್ಟಡವನ್ನು ಆವರಿಸೋದಕ್ಕೆ ಪ್ರಾರಂಭಿಸಿಬಿಟ್ಟವು. ಕುಟುಂಬದವರು ಮೊದಲ ಮಹಡಿಯಲ್ಲಿ ಇದ್ದ ಕಾರಣ ಹೊರಬರಲು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಕೆಲವರು ಕೊನೆಯ ಕ್ಷಣದಲ್ಲಿ ಸಂಬಂಧಿಕರಿಗೆ ಕರೆ ಮಾಡಿ ಸಹಾಯವನ್ನ ಕೇಳ್ತಾ ಇದ್ರು. ಅಷ್ಟೊತ್ತಿಗಾಗಲೇ ಸಮಯ ಅಂತದೆಲ್ಲವೂ ಕೂಡ ಮೀರಿ ಹೋಗಿಬಿಟ್ಟಿತ್ತು. ಅಂತಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಈ ಹೊಗೆ ಕಾಣಿಸಿಕೊಂಡಿರುವಂತಹ ಕಾರಣದಿಂದಾಗಿ ಈ ಒಂದು ಮೊದಲನೆಯ ಫ್ಲೋರ್ ಅಥವಾ ಮೊದಲನೆಯ ಮಹಡಿಯಲ್ಲಿ ಇದ್ದಂತ ಇವರುಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೊಗೆ ದಟ್ಟವಾಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಅದಾದ ಬಳಿಕ ಉಸಿರುಗಟ್ಟಿ ಸಾವನ್ನಪ್ಪಿರುವಂತಹ ದುರಂತ ನಡೆದು ಹೋಗಿಬಿಡುತ್ತೆ. ಇನ್ನು ಹೊಗೆ ಅಥವಾ ಈ ಒಂದು ಬೆಂಕಿ ಹೆಚ್ಚಾಗ್ತಾ ಇದ್ದ ಹಾಗೆ ಅವರ ದೇಹವು ಕೂಡ ಸುಟ್ಟು ಕರಕಲಾಗಿರುವಂತಹ ದೃಶ್ಯದಲ್ಲಿ ಅವರೆಲ್ಲರೂ ಕೂಡ ಕೊನೆಯದಾಗಿ ಪತ್ತೆ ಹಾಕ್ತಾರೆ. ಸ್ನೇಹಿತರೆ, ಅತ್ಯಂತ ಮನಕಲಕುವ ಸಂಗತಿ ಏನಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿರಿಯರಾದ ರಾಧೇಶ್ಯಾಮ್ ಅಗರ್ವಾಲ್ ಅವರಿಗೆ ಈ ಭೀಕರ ಸಾವಿನ ಸುದ್ದಿ ಇನ್ನೂ ಸಂಪೂರ್ಣವಾಗಿ ತಿಳಿಸಿಲ್ಲ ಎಂದು ಕುಟುಂಬದಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆ ನಂತರ ಗುರುಗ್ರಾಮಕ್ಕೆ ಕೊಂಡೊಯ್ಯಲಾಗಿದ್ದು ಕುಟುಂಬ ಸದಸ್ಯರ ಅಂತ್ಯಕ್ರಿಯೆ ಭಾರಿ ದುಃಖದಿಂದ ನೆರವೇರಿತು ಅಂತಾನೆ ಹೇಳಬಹುದು. ಸ್ನೇಹಿತರೆ, ದೆಹಲಿಯಲ್ಲಿ ವಿವೇಕ್ ಅಗರ್ವಾಲ್ ಅನ್ನುವಂಥ ವ್ಯಕ್ತಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರ ತಂದೆ ಅಲ್ಲಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆ ಸಂದರ್ಭಕ್ಕೆ ಎಲ್ಲರೂ ಕೂಡ ಮಾತನಾಡಿಸಬೇಕು ಅಂತೇಳಿ ಬಂದಿರ್ತಾರೆ. ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ, ಹೋಟೆಲ್ನ ಬುಕ್ ಮಾಡ್ಕೊಂಡಿರ್ತಾರೆ, ಈ ಒಂದು ಹೋಟೆಲ್ನಲ್ಲಿ ತಂಗಿರ್ತಾರೆ. ಇನ್ನೇನು ಆಸ್ಪತ್ರೆಗೆ ಹೋಗಬೇಕು, ತಮ್ಮ ಹಿರಿಯ ಜೀವವನ್ನು ಮಾತನಾಡಿಸಬೇಕು ಅಂತೇಳಿ ಎಲ್ಲರೂ ಕೂಡ ರೆಡಿ ಆಗುವಂತ ಸಮಯ. ಆ ಸಮಯಕ್ಕೆ ಇಂಥದ್ದೊಂದು ದುರಂತವೇ ನಡೆದು ಹೋಗಿ ಬಿಡುತ್ತೆ.
ಬರುತ್ತೆ. ಸ್ನೇಹಿತರೆ, ಅಂದ ಹಾಗೆ ಮಗ ತಾನು ಚಾರ್ಟೆಡ್ ಅಕೌಂಟ್ ಆಗಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇರುವ ಕಾರಣದಿಂದಾಗಿ ತಂದೆಯು ಕೂಡ ತಮ್ಮ ಮಗನ ಜೊತೆಗೆ ಅಲ್ಲಿಯೇ ಗುರುಗ್ರಾಮದಲ್ಲಿ ವಾಸವಾಗಿ ಇರ್ತಾರೆ. ಮೂಲತಃ ಅವರು ರಾಜಸ್ಥಾನದವರು. ಹಾಗಾಗಿ ಮಗನಿಗೆ ಅಲ್ಲಿ ಕೆಲಸ ಇರೋ ಕಾರಣದಿಂದಾಗಿ ಕುಟುಂಬ ಸಮೇತ ಅಲ್ಲಿ ಹೋಗಿ ಬಿಟ್ಟಿರ್ತಾರೆ. ಇನ್ನು ಬೇರೆ ಬೇರೆ ಕಡೆಯಿಂದ ಕುಟುಂಬದವರು ಬಂದಂತ ಸಂದರ್ಭದಲ್ಲಿ ಅನೇಕ ಯಾವುದೋ ಅವ್ಯವಸ್ಥೆಗಳು ಇರಬಹುದೇನು. ಹಾಗಾಗಿ ಹೋಟೆಲ್ನ ಬುಕ್ ಮಾಡ್ಕೊಂಡು ಹೋಟೆಲ್ನಲ್ಲಿ ಇರಿಸಿ ಮತ್ತೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಒಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲಾ ಪ್ಲಾನ್ಗಳು ಕೂಡ ಉಲ್ಟಾ ಪಲ್ಟಾ ಆಗೋಗಿಬಿಟ್ಟು ಆ ಒಂದು ದುರಂತದಲ್ಲಿ 8 ಜನರು ಕೂಡ ಸಾವನ್ನಪ್ಪಿಬಿಟ್ರು. ಸ್ನೇಹಿತರೆ, ಈ ಒಂದು ದುರಂತಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಹೋಟೆಲ್ ಮಾಲೀಕ ಮಾಡಿದಂತ ಎಡವಟ್ಟು ಅಥವಾ ಅಕ್ರಮತನ ಅಂತಾನೆ ಹೇಳ್ಬಹುದು. ಈತ ಅಲ್ಲಿ ಒಂದು 6 ಕೊಠಡಿಗಳನ್ನ ಕಟ್ಕೊಳ್ಳೋದಕ್ಕೆ ಮಾತ್ರ ಅವಕಾಶವನ್ನ ಪಡೆದುಕೊಂಡಿರ್ತಾನೆ. ಆದ್ರೆ 26 ಕೊಠಡಿಗಳನ್ನ ಅಕ್ರಮವಾಗಿ ನಿರ್ಮಿಸಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಗ್ನಿ ಸುರಕ್ಷತಾ NOC ಇಲ್ಲದೆ ಹೋಟೆಲ್ ನಡೆಸ್ತಾ ಇದ್ದ ಎಂಬುವಂತ ಮಾಹಿತಿಯು ಕೂಡ ಖಚಿತವಾಗಿದೆ. ಘಟನೆ ಬಳಿಕ ಪೊಲೀಸರು ಅವನನ್ನ ಬಂಧಿಸಿದ್ದಾರೆ. ಆತ ತಲೆಮರೆಸಿಕೊಂಡು ಬಿಟ್ಟಿದ್ದ. ಸಾಕೇತ್ ನ್ಯಾಯಾಲಯವು ಪೊಲೀಸ್ ಕಟ್ಟಡಿಯಲ್ಲಿ ವಿಚಾರಣೆ ಅನುಮತಿಯನ್ನು ಕೂಡ ನೀಡಿದೆ. ತನಿಖೆಯ ವೇಳೆ ಹೋಟೆಲ್ ಪರವಾನಗಿ ಮತ್ತೊಬ್ಬರ ಹೆಸರಲ್ಲಿ ಪಡೆಯಲಾಗಿತ್ತು ಎಂಬ ಶಂಕೆಯೂ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಹೋಟೆಲ್ ಕಟ್ಟಡವನ್ನ ಕೆಲವು ವರ್ಷಗಳ ಹಿಂದೆ ಖರೀದಿಸಿ ಹೆಚ್ಚುವರಿ ಮಹಡಿಗಳು ಹಾಗೂ ಕೊಠಡಿಗಳನ್ನ ನಿರ್ಮಿಸಲಾಗಿದೆ ಎಂದು ಪೊಲೀಸರು ಇದೀಗ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಘಟನೆಯ ಸಮಯದಲ್ಲಿ ಅವರು ಸ್ಥಳದಿಂದ ಭಯಭೀತನಾಗಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿಬಿಟ್ಟಿದ್ದ. ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ, ಅಕ್ರಮ ನಿರ್ಮಾಣ ಹಾಗೂ ಸುರಕ್ಷತಾ ಉಲ್ಲಂಘನೆಗಳ ಬಗ್ಗೆ ದೆಹಲಿಯ ಪೊಲೀಸರು ವ್ಯಾಪಕ ತನಿಖೆಯನ್ನ ಮುಂದುವರಿಸಿಬಿಟ್ಟಿದ್ದಾರೆ. ಈ ಒಂದು ವ್ಯಕ್ತಿಯ ವಿರುದ್ಧ 3 BNS ಆಕ್ಟ್ ಅಡಿಯಲ್ಲಿ ಇದೀಗ ದೂರು ಕೂಡ ದಾಖಲಾಗಿ ಬಿಟ್ಟಿದೆ. ದೆಹಲಿಯ ಮಾಳವಿಯ ನಗರದಲ್ಲಿ ಫ್ಲೋ ಶೆಟ್ಟಿ ಹೋಟೆಲ್ ಅಗ್ನಿ ದುರಂತವು ಈ ಒಂದು ದುರಂತ ಬಹುತೇಕ ಇಡೀ ದೇಶದಾದ್ಯಂತ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದಲ್ಲೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಯಾರು ಕೂಡ ಅಂದುಕೊಂಡಿರಲಿಲ್ಲ ಈ ಒಂದು ದುರಂತ ನಡೆದು ಹೋಗಿಬಿಡುತ್ತೆ ಅಂತ ಹೇಳಿ. ಅದರಲ್ಲೂ ಕೂಡ ಒಂದು ಅನಾರೋಗ್ಯದಲ್ಲಿ ಇರುವಂತಹ ಹಿರಿಯ ವ್ಯಕ್ತಿಯನ್ನ ಮಾತನಾಡಿಸೋದಕ್ಕೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಟುಂಬ ಸಮೇತ 8 ಜನರು ಸಾವನ್ನಪ್ಪಿ ಬಿಡ್ತಾರೆ ಅಂತಂದ್ರೆ ನಿಜಕ್ಕೂ ಇದೆಂತಹ ಘೋರ ದುರಂತ ಆಗಿರಬಹುದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಒಂದು ಕಡೆ ವಿಚಾರ. ಆದ್ರೆ ಬೇರೆ ದೇಶದಿಂದ ಬಂದಂತವರು ಕೂಡ ಸಾವನ್ನಪ್ಪಿದ್ದಾರೆ. ಅಲ್ಲಿನ ಹೋಟೆಲ್ ಮಾಲೀಕ ಮಾಡಿದಂತ ನಿರ್ಲಕ್ಷ್ಯತನ, ಆ ಬೇಜವಾಬ್ದಾರಿತನದಿಂದಾಗಿ ಈ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಕೇವಲ ಹಣದ ಹಿಂದೆ ಬೆನ್ನತ್ತು ಬಿಟ್ಟಿದೆ. ಹಣಕ್ಕಾಗಿ ಮನುಷ್ಯ ಹೇಗೆ ಬೇಕಾದ್ರೂ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಅಥವಾ ಹೇಗೆ ಬೇಕಾದ್ರೂ ಬದುಕಲ್ಲಿ ಮುಂದೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಅಕ್ರಮವಾಗಿ ಆಗಿರಬಹುದು ಅಥವಾ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನ ಮಾಡುವ ಮೂಲಕ ತಾನು ಬದುಕಿದ್ರೆ ಸಾಕು ಅನ್ನುವ ನಿಟ್ಟಿನಲ್ಲಿ ಬೇರೊಬ್ಬರ ಜೀವವನ್ನು ಕೂಡ ತೆಗೆಯೋದಕ್ಕೂ ಕೂಡ ಮನುಷ್ಯ ಯೋಚನೆ ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಆಗಿಬಿಟ್ಟಿದೆ. ಈ ಒಂದು ಹೋಟೆಲ್ ಮಾಲೀಕ ಮಾಡಿದಂತ ಎಡವಟ್ಟಿನಿಂದ ಇದೀಗ 21 ಜೀವಗಳು ಬಲಿ ಹಾಕಿ ಬಿಟ್ಟಿದ್ದಾವೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತು ಎಂತವರಿಗೂ ಕೂಡ ಒಂದು ಕ್ಷಣ ನೋವಾಗಿ ಬಿಡುತ್ತೆ. ನಿಜಕ್ಕೂ ಈ ರೀತಿಯಾದಂತಹ ದುರಂತ ನಡೆದು ಹೋಗಬಾರ್ದಿತ್ತು ಅಂತ ಹೇಳಿ ಒಂದು ಕ್ಷಣ ಅನಿಸಿಬಿಡುತ್ತೆ. ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.